ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಮತ್ತೆ ಲಾಕ್ಡೌನ್ ಆಗುವಂಥ ಚಾನ್ಸ್ ಇದೆ. ಹಾಗಂತ ತುಂಬ ಜನ ನ್ಯೂಸನ್ನು ಮಾಡ್ತಿದ್ದಾರೆ. ಮತ್ತೆ ತುಂಬ ಜನ ಪ್ಯಾನಿಕ್ ಆಗ್ತಿದ್ದಾರೆ. ಇವಾಗ 2020ರಲ್ಲಿ ಯಾವ ರೀತಿ ಕೋವಿಡ್ ಟೈಮಲ್ಲಿ ಒಂದು ಪ್ಯಾನಿಕ್ ಆಯಿತು ಅಥವಾ ಕೋವಿಡ್ ಟೈಮಲ್ಲಿ ಎಷ್ಟು ಕಷ್ಟಗಳನ್ನ ಪಟ್ಟರೋ ಆ ಥರ ಎಲ್ಲ ತುಂಬ ಒಂಥರ ಭಯ ಪಡ್ತಿದ್ದಾರೆ ಜನ. ಸೊ ನಿಜಕ್ಕೂ ಕೂಡ ಲಾಕ್ಡೌನ್ ಆಗುತ್ತಾ? ಒಂದು ವೇಳೆ ಲಾಕ್ಡೌನ್ ಆದರೂ ಕೂಡ ಯಾವ ರೀತಿ ಆಗುತ್ತೆ? ಈ ಲಾಕ್ಡೌನ್ ಆಗ್ತಿರೋದು ಏನಕ್ಕೆ? ಅಂದರೆ ಇವಾಗ ಎಕ್ಸಾಂಪಲ್ ಇನ್ನು ಕೆಲವು ಒಂದು ಕಡೆ ನೋಡಿದೆ, ಲೈಕ್ ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವರು ಕೂಡ ರಕ್ಷಣಾ ಸಚಿವರು ಎಲ್ಲರ ಜೊತೆ ಮೀಟಿಂಗ್, ಅಂದರೆ ಸೇನೆ ಮುಖ್ಯಸ್ಥರಾಗಿರ್ಬೋದು ಅಥವಾ ನೇವಿ ಏರ್ಫೋರ್ಸ್ ಮುಖ್ಯಸ್ಥರ ಜೊತೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಸೊ ಪಾಕಿಸ್ತಾನ ಏನಾದ್ರು ಮತ್ತೆ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತಾ? ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಥಿಂಗ್, ಲಾಕ್ಡೌನ್ ಯಾಕಾಗುತ್ತೆ? ನರೇಂದ್ರ ಮೋದಿ ಅವರು ಕೂಡ ಕೋವಿಡ್ ಟೈಮಲ್ಲಿ ಯಾವ ರೀತಿ ಫೇಸ್ ಮಾಡಿದ್ವೋ ಆ ರೀತಿ ಎಲ್ಲರೂ ಕೂಡ ಪ್ರಿಪೇರ್ ಆಗಿ ಅಂತ ಯಾಕೆ ಹೇಳಿದ್ರು ಅಂದರೆ, ಫಸ್ಟ್ ಥಿಂಗ್ ಏನಂದರೆ, ಇಡೀ ವರ್ಲ್ಡ್ಗೆ ಮೈನ್ ಪೆಟ್ರೋಲ್ ಡೀಸೆಲ್ ಅನ್ನೋದು ಬೇಕು. ಒಂದು ಕಡೆಯಿಂದ ಇನ್ನು ಮತ್ತೊಂದು ಕಡೆ ಮೂವ್ ಆಗೋದಕ್ಕೆ ಮೈನ್ ನಮಗಿರೋದು ಪೆಟ್ರೋಲ್ ಡೀಸೆಲ್ ಆ್ಯಂಡ್ ಇನ್ನೊಂದು LPG ಗ್ಯಾಸ್ ಸಮಸ್ಯೆ. ಸೊ ಇವಾಗ ಸ್ಟ್ರೈಟ್ ಆಫ್ ಹಾರ್ಮಸ್ ಯುದ್ಧದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸ್ಟ್ರೈಟ್ ಆಫ್ ಹಾರ್ಮಸ್ ಏನಿದೆಯೋ ಅಲ್ಲಿ ನಮ್ಮ ಭಾರತದ ಹಡಗುಗಳನ್ನು ಇರಾನ್ ಅವರು ಬಿಡ್ತಾ ಇದ್ದಾರೆ ಸೇಫ್ ಪ್ಯಾಸೇಜ್ ಮಾಡಿ. ಸೊ ಆ ಸ್ಟ್ರೈಟ್ ಆಫ್ ಹಾರ್ಮಸ್ ಹತ್ರ ನಮ್ಮ ಇಂಡಿಯನ್ ನೇವಿ ಕೂಡ ಕಾವಲಾಗಿ, ಸೊ ನಮ್ಮ ಏನು ಈ ಕಮರ್ಷಿಯಲ್ ಹಡಗುಗಳಿದೆಯೋ ಅದನ್ನೆಲ್ಲ ಕೂಡ ಎಸ್ಕಾರ್ಟ್ ಮಾಡಿಕೊಂಡು ಕರ್ಕೊ ಬರ್ತಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂದರೆ, ಇವಾಗ ಅಲ್ಲಿ ಎಷ್ಟು ಬಿಟ್ರೂ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿಲ್ಲ. ನೀವು ಕತಾರ್ ಅಂತ ನೋಡ್ಕೊಂಡ್ರೆ, ಕತಾರ್ ಮತ್ತೆ ಮಿಡಿಲ್ ಈಸ್ಟಲ್ಲೇ ನಮಗೆ ಬೇಕಾಗಿರುವಂಥ 80% LPG ಅನ್ನೋದು ಬರ್ತಿತ್ತು. ಆದರೆ ಈಗ ಇಡೀ ಮಿಡಿಲ್ ಈಸ್ಟ್ ಯುದ್ಧ ಇದಾಗಿರೋದ್ರಿಂದ ಸೊ ಅಲ್ಲಿ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಗಿದೆ. ಈವನ್ ಸೌದಿ ಅರೇಬಿಯಾದಲ್ಲಿ ಕಡಿಮೆ ಆಗಿದೆ, ಮತ್ತೆ ಇದರಲ್ಲಿ ಕತಾರಲ್ಲಿ ಕಡಿಮೆ ಆಗಿದೆ, ಅದಾದ ನಂತರ UAE ಅಲ್ಲಿ ಕಡಿಮೆ ಆಗಿದೆ. ಸೊ ಈ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸ್ ಇದೆ. ಇವಾಗ ಅಮೆರಿಕ ಏನು ಹೇಳ್ತಿದೆ, ಸ್ಟ್ರೈಟ್ ಆಫ್ ಹಾರ್ಮಸ್ ಏನಾದರೂ ನೀವು ಮತ್ತೆ ಅದೇ ಥರ ಮಿಸೈಲ್ ಅಟ್ಯಾಕ್ ಮಾಡ್ತಿದ್ರೆ ಶಿಪ್ಗಳ ಮೇಲೆ, ನಾವು ಇರಾನ್ ಅನ್ನೋ ದೇಶನೇ ಭೂಪಟದಲ್ಲಿ ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇರಾನ್ ಅವರು ಅದಕ್ಕೆ ತಲೆ ಕೂಡ ಕೆಡಿಸ್ಕೊಳ್ತಿಲ್ಲ. ಸೊ ನೀವೇನಾದರೂ ಬರ್ತೀರಾ, ಬನ್ನಿ, ನೀವು ನಮ್ಮನ್ನು ನೋಡಿದ್ರೆ ನಾವು ನಿಮ್ಮ ಮಿತ್ರರು. ಅಂದರೆ UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಲ್ಲಿ ಎಲ್ಲ ಕೂಡ ಮೇಯ್ನಾಗಿ ನಾವು ಗ್ಯಾಸ್ ನಿಕ್ಷೇಪಗಳ ಮೇಲೆ ಹೊಡಿತೀವಿ, ಮತ್ತೆ ವಾಟರ್ ಡಿಸಾಲಿನೇಷನ್ ಮಿಷನ್ ಮೇಲೆ ಹೊಡಿತೀವಿ. ಸೊ ವಾಟರ್ ಡಿಸಾಲಿನೇಷನ್ ಮಿಷನ್ ಮೇಲೆ ಏನಾದರೂ ಹೊಡೆದ್ರೆ ಈ ಮಿಡಲ್ ಈಸ್ಟ್ಗಳೆಲ್ಲ ಕೂಡ 80 to 90% ಅವರ ಕುಡಿಯೋ ನೀರು ಅನ್ನೋದು ಈ ಸಮುದ್ರದ ನೀರನ್ನ, ಅಂದ್ರೆ ಒಂದು ಸಣ್ಣ ರಂಧ್ರ, ಅದೊಂದು ದೊಡ್ಡ ಪ್ಲಾಂಟ್ ಇರುತ್ತೆ. ಸೊ ಈ ಸಮುದ್ರದ ನೀರನ್ನ ಕುಡಿಯೋ ನೀರಾಗಿ ಕನ್ವರ್ಟ್ ಮಾಡ್ಕೊಂಡು ಅವರು ಯೂಸ್ ಮಾಡ್ತಿದ್ದಾರೆ. ಒನ್ಸ್ ಅದೇನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ರೆಡಿ ಮಾಡೋದಕ್ಕೆಲ್ಲ ಮಿನಿಮಮ್ 1 ತಿಂಗಳು, 2 ತಿಂಗಳು, 3 ತಿಂಗಳು ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ನೀರಿಗೆ ಹಾಹಾಕಾರ ಕ್ರಿಯೇಟ್ ಆಗಿ ಇಡೀ ಮಿಡಿಲ್ ಈಸ್ಟ್ ಅಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಅದ್ರಲ್ಲಿ ಒಂದೇ ಒಂದು ಸೇಫ್ ಆಗೋದು ಯಾವ್ದಪ್ಪ ಅಂದ್ರೆ UAE ಏನಕ್ಕಂದ್ರೆ ಅವ್ರ ಹತ್ರ 45 ಡೇಸ್ವರೆಗೂ 45 ದಿನದವರೆಗೂ ಕೂಡ ಸ್ಟೋರೇಜ್ ಇದೆ, ಕುಡಿಯೋ ನೀರು ಸ್ಟೋರೇಜು. ಸೊ ನೋಡ್ಬೇಕು ಏನ್ ಇದಾಗುತ್ತೆ ಅಂತ ಬಿಟ್ಟು. ಈ ಕಡೆ ಇವರು ಅಮೆರಿಕ ಟ್ರಂಪ್ ಇದಕ್ಕೆ ಒಪ್ಕೊಂಡಿದ್ದಾರೆ, ಅಂದ್ರೆ ಲೈಕ್ ಸಂಧಾನಕ್ಕೆ ಬರ್ತಿದ್ದಾರೆ, ಸೀಸ್ ಫೈರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ಇರಾನ್ ಅವ್ರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡ್ತಿಲ್ಲ. ಇರಾನ್ ಅಫಿಷಿಯಲ್ ಯಾರು ಪೊಲಿಟಿಷಿಯನ್ಸ್ ಇದ್ದಾರೋ ಅವರು ಸಂಧಾನಕ್ಕೆ ಮುಂದಾದ್ರೂ ಕೂಡ IRGC ಅಲತುಲ್ಲಾ ಅಲಿ ಖಾಮೇನಿ ಅವರ ಏನ್ ಪ್ರೈವೇಟ್ ಆರ್ಮಿ ಇದೆಯೋ ಅವರು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಕೊಳ್ಳೋ ಇದೇ ಕಾಣಿಸ್ತಿಲ್ಲ. ಯಾಕಂದ್ರೆ ನಾವ್ ಏನ್ ಸಂಧಾನ ಕೊಡ್ತೀವೋ ಅದು ಮಿಸೈಲ್ಗಳಲ್ಲೇ ಕೊಡ್ತೀವಿ, ತಗೊಳ್ತಾ ಇರಿ ಅನ್ನೋ ತರ ಅವರು ಅದು ಕೂಡ ರಿಪ್ಲೈ ಕೂಡ ಒಂದು ಡಿಫ್ರೆಂಟ್ ಆಗಿ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಲಾಕ್ಡೌನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟ್ ಇಷ್ಟೆಲ್ಲ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ಮೇನ್ ಬೇಕಾಗಿರೋದು ಪೆಟ್ರೋಲ್, ಡೀಸೆಲ್ ಮತ್ತೆ LPG. ಸೊ ಪೆಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು ಕಷ್ಟ ಆಗುತ್ತೆ. ಸೊ ಬೇರೆ ದೇಶಗಳಲ್ಲೆಲ್ಲ, ನಮ್ಮ ಸುತ್ತಮುತ್ತಲಿನ ದೇಶಗಳು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಅಥವಾ ಪಾಕಿಸ್ತಾನ ಆಗಿರ್ಬೋದು, ಇಲ್ಲೆಲ್ಲ ಪ್ರೈಸ್ ಅನ್ನೋದು ಆಲ್ಮೋಸ್ಟ್ 50% ರೈಸ್ ಆಗಿದೆ. ಅಂದ್ರೆ ಇವಾಗ 100 ರೂಪಾಯಿ ಇದ್ರೆ 150 ರೂಪಾಯಿ ಆಗಿದೆ. ಬಾಂಗ್ಲಾದೇಶಲ್ಲಿ ಹತ್ರ 34 ರೂಪಾಯಿನೂ ಜಾಸ್ತಿ, 34% ಜಾಸ್ತಿ ಮಾಡಿದ್ದಾರೆ. ಶ್ರೀಲಂಕಾದಲ್ಲೂ ಅವರು ಔಟ್ ಆಫ್ ಇದಿದ್ದಾರೆ. ಸೊ ಅವರು ಭಾರತವನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ನ ಕೊಡಿ ಅಂತ ಬಿಟ್ಟು. ಸೊ ಇವಾಗ ಸದ್ಯಕ್ಕೆ ನಮ್ಮ ಭಾರತದ ಹತ್ರ ಪೆಟ್ರೋಲ್ ಡೀಸೆಲ್ಗೇನೋ ರಿಸರ್ವ್ ಇದೆ. ಅಂಡ್ ನಮ್ಮ ಭಾರತಕ್ಕೆ ಮೈನ್ ಆಗಿ ಇದರಿಂದ ಬರ್ತಿದೆ, ರಷ್ಯಾ ಮತ್ತೆ ಬೇರೆ ಬೇರೆ ದೇಶಗಳಿಂದ ನಾವು ಪೆಟ್ರೋಲ್ ಡೀಸೆಲ್ ಅನ್ನ ತರಿಸ್ಕೊಳ್ತಿದೀವಿ. ಇವನ್ ಇರಾನ್ ಆಯಿಲ್ಗೂ ಕೂಡ ಅಮೆರಿಕ ಒಂದು 30 ಡೇಸ್ ಸಡಿಲಿಕೆ ಮಾಡಿರೋದ್ರಿಂದ ನಮ್ಮ ಭಾರತದ ಹಲವಾರು ಪೆಟ್ರೋಲಿಯಂ ಕಂಪನಿಗಳು ಚೀಪ್ ಪ್ರೈಸ್ ಅಲ್ಲಿ ಇರಾನಿಯನ್ ಆಯಿಲ್ ಕೂಡ ತಗೊಳ್ತಿದ್ದಾರೆ. ಆದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಗ್ಯಾಸ್ ಸಿಗೋದು ಕಷ್ಟ ಆಗುತ್ತೆ. ಈಗಾಗಲೇ ಗ್ಯಾಸ್ದು ಬಿಸಿ ಅನ್ನೋದು ಎಲ್ಲರಿಗೂ ಮುಟ್ತಿದೆ. ಅಂಡ್ ಏನಾಗ್ತಿದೆ ಅಂದ್ರೆ, ಮಿಡಲ್ ಈಸ್ಟ್ ಇಂದ ಹಲವಾರು ರಾ ಪ್ರಾಡಕ್ಟ್ಸ್ ಅನ್ನೋದು ಬರಬೇಕು. ಮೈನ್ ಆಗಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಮತ್ತೆ ಇನ್ನೊಂದು ರಸಗೊಬ್ಬರಗಳು, ಮತ್ತೆ ಇನ್ನೊಂದು ಹಲವಾರು ಲೈಕ್ ಐರನ್ ಓರಿಯೆಂಟೆಡ್ ಐಟಮ್ಸ್ ಕೂಡ ಬರಬೇಕು. ಸೊ ಇವ್ಯಾವು ಬಂದಿಲ್ಲ ಅಂದ್ರೆ ಮೈನ್ ಆಗಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಅನೌನ್ಸ್ ಮಾಡುವಂತ ಚಾನ್ಸ್ ಜಾಸ್ತಿ ಇದೆ. ಏನಕ್ಕಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಸೇವ್ ಮಾಡೋದಕ್ಕೆ. ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ, ನಮ್ಮ ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಎಲ್ಲೂ ಕೂಡ ಬಿಸಿ ತಟ್ಟಿಲ್ಲ. ಆದ್ರೆ ನೀವು ನಾರ್ತ್ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೀಲ್ಸ್ ನೋಡ್ತಿರ್ತೀರ.
ಅಂದ್ರೆ ಪದೇ ಪದೇ ಲೈಕ್ ಒಂದು ಅರ್ಧ ಕಿಲೋಮೀಟರ್ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ಆಲ್ರೆಡಿ ಅಭಾವ ಸ್ಟಾರ್ಟ್ ಆಗಿದೆ. ಈಗ ಸದ್ಯಕ್ಕೆ ರಷ್ಯಾದಿಂದ ತರಿಸ್ಕೋಬಹುದು ಅಥವಾ ಬೇರೆ ಬೇರೆ ಕಡೆಯಿಂದ ತರಿಸ್ಕೋಬಹುದು, ಬಟ್ ಅದೆಲ್ಲ ಟೈಮ್ ಹಿಡಿಯುತ್ತೆ. ಪೆಟ್ರೋಲ್ ಡೀಸೆಲ್ಗೆ ಏನು ಸಮಸ್ಯೆ ಇಲ್ಲ, ಆದ್ರೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಕಂಪಲ್ಸರಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಅನೌನ್ಸ್ ಮಾಡುವಂತ ಚಾನ್ಸ್ ಇದೆ. ಅಂಡ್ ಇನ್ನೊಂದೇನಂದ್ರೆ ಆದಷ್ಟು ಬೈಕ್ಗಳನ್ನ ಕಾರುಗಳನ್ನ ಕಡಿಮೆ ಮಾಡಿ, ಅಥವಾ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತಗೋಬರ್ತಾರೆ ಪೆಟ್ರೋಲ್ ಡೀಸೆಲ್ ಸೇವ್ ಮಾಡೋ ತರ. ಸೊ ಲಾಕ್ ಡೌನ್ ಆದ್ರೆ ಮೈನ್ ಇದೇ ಎಫೆಕ್ಟ್ ಆಗುತ್ತೆ. ಎರಡನೇದು ಬಂದ್ಬಿಟ್ಟು LPG. ಸೊ ಇದು ಮೈನ್ ಎಫೆಕ್ಟ್ ಆಗುತ್ತೆ. ಏನಕ್ಕಂದ್ರೆ LPG ಅಲ್ಲಿ ಉತ್ಪತ್ತಿನೇ ಆಗ್ತಿಲ್ಲ. ಅಂದ್ರೆ ಮಿಡಿಲ್ ಈಸ್ಟ್ ಅಲ್ಲಿ ನಮಗೆ ಬೇಕಾಗಿರುವಂತ 80 to 90% ಮಿಡಿಲ್ ಈಸ್ಟ್ ಇಂದಾನೆ ಇಂಪೋರ್ಟ್ ಆಗ್ತಿತ್ತು. ಪೆಟ್ರೋಲ್ ಬರೀ ಮಿಡಿಲ್ ಈಸ್ಟ್ ಅಲ್ಲ, ಪೆಟ್ರೋಲ್ ಬೇರೆ ಕಡೆಯಿಂದ ಎಲ್ಲ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಇವಾಗ ರಷ್ಯಾ ಆಪ್ಷನ್ ಇದೆ, ಬೇರೆ ಬೇರೆ ದೇಶಗಳಿದೆ. ಆದ್ರೆ ಈ LPG ಬಂದ್ಬಿಟ್ಟು ಮೈನ್ ಆಗಿ ಅಲ್ಲಿಂದಾನೆ ಇಂಪೋರ್ಟ್ ಮಾಡ್ಕೊಳ್ತಿದ್ದು. ಸೊ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಮಸ್ಯೆ ಆಗುವಂತ ಚಾನ್ಸ್ ಇದೆ. ಹಾಗಂತ ಪ್ಯಾನಿಕ್ ಆಗ್ಬಿಟ್ಟು ಎಲ್ಲರೂ ಕೂಡ ಬುಕ್ ಮಾಡಕ್ ಹೋಗ್ಬೇಡಿ. ಆರಾಮಾಗಿ ವೆಯ್ಟ್ ಮಾಡಿ. ಲೈಕ್ ನಾರ್ಮಲ್ ಆಗಿ ಇವಾಗ ಸರ್ಕಾರ LPG ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಅರೇಂಜ್ ಮಾಡಿದ್ರು ಕೂಡ ಮೈನ್ ದಿನ ಬೆಳಕೆ ವಸ್ತು ಅಂದ್ರೆ ಮನೆಗಳಿಗೆ ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಅಂತೂ ತುಂಬಾ ಪ್ರಾಬ್ಲಮ್ ಆಗಿದೆ. ನಾವು ರೀಸೆಂಟ್ ಆಗಿ ಹೋಟ್ಲಿಗೆ ಹೋದಾಗಲೂ ಕೂಡ ಅಲ್ಲಿ ಎಲ್ಲ ಐಟಮ್ಸ್ ಇಲ್ಲ, LPG ಪ್ರಾಬ್ಲಮ್ ಆಗಿದೆ ಹಾಗೆ ಅಂತ ಹೇಳಿದ್ರು. ಸೊ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗುತ್ತೆ. ಸೊ ನಮ್ಮ ಕಸ್ಟಮರ್ಸ್ಗೆ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀನಿ ಅಂದ್ರೆ ಮೈನ್ ಆಗಿ ಈ ಎರಡರಲ್ಲಿ ಹುಷಾರಾಗಿರಿ. ಒಂದು ಬಂದ್ಬಿಟ್ಟು ಪೆಟ್ರೋಲ್ ಡೀಸೆಲ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಥವಾ ಪ್ರೈಸ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಏನಾದರೂ ಪ್ರೈಸ್ ಜಾಸ್ತಿ ಆಯಿತು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲದರ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸ್ವಲ್ಪ ಸೇವಿಂಗ್ಸ್ ಕಡೆ ಗಮನ ಕೊಡಿ. ಇವಾಗ ಬೇಡವಾಗಿರುವಂಥದ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅಂಡ್ ಪ್ಯಾನಿಕ್ ಆಗಬೇಡಿ. ಮೈನ್ ಪೆಟ್ರೋಲ್ ಡೀಸೆಲ್ ಇದಾಯ್ತು ಅಂದ್ರೆ ಸೊ ವರ್ಕ್ ಫ್ರಮ್ ಹೋಮು ಅಥವಾ ಈ ತರ ಅನೌನ್ಸ್ ಮಾಡ್ತಾರೆ. ಅಥವಾ ಇದಕ್ಕಿಂತ ಮೈನ್ ಆಗಿ ಇನ್ನೊಂದೇನಂದ್ರೆ ನಿಮಗೆ ನಾರ್ಮಲ್ ಆಗಿ ಹೇಗೆ ಹೇಳೋದು ಅಂದ್ರೆ ಎಲ್ಲದರ ಬೆಲೆ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ರೈತರಿಗೆ ಏನಂದ್ರೆ ರಸಗೊಬ್ಬರಗಳ ಸಮಸ್ಯೆ ಆಗುವಂತ ಚಾನ್ಸ್ ಇದೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ಸೊ ಏನಾದ್ರೂ ಬೇಕಿತ್ತು ಅಂದ್ರೆ ಒಂದು ಸೇಫರ್ ಝೋನ್ ಹಂಗಂತ ಜಾಸ್ತಿ ತಗೊಂಡು ಇಟ್ಕೋಬೇಡಿ. ಇದಿದ್ರೂ ಕೂಡ ಇನ್ನೊಂದು 1 month ಆ ಕಡೆ ಈ ಕಡೆ ಇರ್ಬೋದು ಅಷ್ಟೇ. ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸೊ ಇನ್ ಕೇಸ್ ನಿಮ್ದು ಬೆಳೆ ಏನಾದ್ರು ಮೈನ್ ಆಗಿ ಬೇಕಾಗಿತ್ತು ಅಂದ್ರೆ ರಸಗೊಬ್ಬರಗಳನ್ನ ತಗೊಳ್ಳೋದಕ್ಕೆ ತಗೊಂಡು ಬ್ಯಾಕಪ್ ಅಲ್ಲಿ ಇಟ್ಕೊಂಡಿರಿ. ಅಂಡ್ ಎಲೆಕ್ಟ್ರಿಕ್ ಸ್ಟವ್ ಅನ್ನ ತಗೊಂಡು ಇಟ್ಕೊಳ್ಳಿ. ಏನಕ್ಕಂದ್ರೆ ಎಲೆಕ್ಟ್ರಿಕ್ ಸ್ಟವ್ ತುಂಬಾ ಅಗತ್ಯತೆ ಯೂಸ್ ಆಗುತ್ತೆ. LPG ಏನಾದ್ರು ಶಾರ್ಟೇಜ್ ಸರಿಯಾಗಿ ಬುಕ್ ಆಗಿಲ್ಲ ಅಥವಾ ಆನ್ ಟೈಮ್ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಎಲೆಕ್ಟ್ರಿಕ್ ಸ್ಟವ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಫಸ್ಟ್ ಎಲ್ಲೂ ಕೂಡ ಸ್ಟಾಕ್ ಸಿಗ್ತಿರ್ಲಿಲ್ಲ, ಈಗ ಎಲೆಕ್ಟ್ರಿಕ್ ಸ್ಟವ್ದು ಈಗ ಎಲ್ಲದರಲ್ಲೂ ಕೂಡ ಸಿಗ್ತಿದೆ. ಪ್ರೆಸ್ಟೇಜ್ ಇದು ಮತ್ತೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹಾಕಿದ್ರೆ ಬರುತ್ತೆ, 1000-2000 ರೂಪೀಸ್ ಇರುತ್ತೆ ಎಲೆಕ್ಟ್ರಿಕ್ ಸ್ಟವ್. ಸೊ ಆರಾಮಾಗಿ ಒಂದು ಎಲೆಕ್ಟ್ರಿಕ್ ಸ್ಟವ್ ತಗೊಂಡಿಟ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನು ಇದಾಗಲ್ಲ. ಅಂಡ್ ಕಾಲೇಜಸ್ಸು ಮತ್ತೆ ಸ್ಕೂಲ್ಸು ಲೈಕ್ ಸೀರಿಯಸ್ನೆಸ್ ನೋಡಿಕೊಂಡು ಲೀವ್ ಆನ್ ಯಾವ ರೀತಿ ಅಂದ್ರೆ ಲೈಕ್ ಫಸ್ಟ್ ಇತ್ತಲ್ವಾ ಆನ್ಲೈನ್ ಕ್ಲಾಸು ಈ ತರ, ಬಟ್ ಅಷ್ಟರ ಮಟ್ಟಕ್ಕೆ ಹೋಗಲ್ಲ. ಇನ್ನೇನು ಯುದ್ಧ ನಿಲ್ಲೋ ಇನ್ನೊಂದು 50 days to 1 month ಒಳಗಡೆ ಯುದ್ಧ ನಿಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಅಮೆರಿಕ ಮೇಲೆ ಕೂಡ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಈ ಕಡೆ ಇರಾನ್ ಅವರು ಯಾವುದೇ ಕಾರಣಕ್ಕೂ ನಾವು ಯುದ್ಧ ನಿಲ್ಸಲ್ಲ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಲಾಕ್ ಡೌನ್ ಅಂತ ಆ ಥರ ಏನಾಗಲ್ಲ. ಆದ್ರೂ ಕೂಡ ವರ್ಕ್ ಫ್ರಮ್ ಹೋಮ್, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಎಲ್ಲದರ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ, ಮತ್ತೆ LPG ಒಂದು ಸಮಸ್ಯೆ ಆಗೋ ಚಾನ್ಸ್ ಇದೆ. ಸೊ ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನು ಇಶ್ಯೂ ಇಲ್ಲ. ಸೊ ಇದು ಇವತ್ತಿನ ಅಪ್ಡೇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.